ಸುಮ್ನೆ ಇರೋದಕ್ ಬಿಡೋದಿಲ್ಲ ಅಂತ. ಏ ವಿಶಾಲಾಕ್ಷಿ, ನಿನ್ ಮಾಯ ವಿದ್ಯೆ ಸಾಕು. ನನ್ನನ್ನು ಹೆದರಿಸ್ಬೇಕು ಅನ್ನೋ ಕಾರಣಕ್ಕೆ ಇಂಥ ಕೆಲಸ ಮಾಡಿದ್ರೆ ಚೆನ್ನಾಗಿರಲ್ಲ. ನೀನ್ ಮಾಡೋ ಅಂತ ಕೆಲ್ಸಗಳು ಚೆನ್ನಾಗಿದ್ಯಾ? ನಾನೇನ್ ಮಾಡ್ದೆ? ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ, ನೀನ್ ಹೇಳೋದಿಕ್ಕೆ ಮನ್ಸು ಬರಲ್ಲ. ಅತ್ತೆ ಏನ್ ಮಾಡಿದ್ರು ವಿಶಾಲಾಕ್ಷಿ? ಯಾವ್ದಾದ್ರೂ ಕೆಟ್ಟ ಕೆಲ್ಸ ಮಾಡೇ ಇರ್ತಾರೆ. ಇಲ್ಲ ವಿಶಾಲಾಕ್ಷಿ ಸುಮ್ನೆ ಯಾಕೆ ಹೇಳ್ತಾಳೆ? ಹೇಯ್, ನಮ್ ಮಾಮ್ ಅಂದ ಜಾಸ್ತಿ ಆಗಿದೆ ಅಂದ್ ಮಾತ್ರಕ್ಕೆ ಹೊಸ ಡ್ಯಾಡಿನ ಕರ್ಕೊಂಬರ್ತಾರೆ ಅಂತ ನಾವ್ಯಾಕೆ ಅಂದ್ಕೋಬೇಕು? ವಲ್ಲಭ, ಏನ್ ಮಾತಾಡ್ತಿದ್ಯಾ? ಯೂಸ್ಲೆಸ್ ಫೆಲೋ. ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಬ್ರೋ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಮೋ. ನಮ್ಮಪ್ಪ ಗಂಗಾಧರ ಆದಮೇಲೆ ನಮಗೆ ಜಗದೀಶ್ ಡ್ಯಾಡ್ನ ಪರಿಚಯ ಮಾಡಿಸಿದವರು ನಾಳೆ ಇನ್ನೊಬ್ಬರನ್ನ ತಂದೆ ಅಂತ ಇಂಟ್ರೊಡ್ಯೂಸ್ ಮಾಡಲ್ಲ ಅನ್ನೋಕ್ಕೆ ಏನು ಗ್ಯಾರಂಟಿ? ಟಿಲ್ಲು ಆಂಟಿಗೆ ಅಂಕಲ್ಸ್ ಫ್ಯಾನ್ ಫಾಲೋಯಿಂಗ್ ಜಾಸ್ತಿನೇ ಇದೆ. ಬಾಯ್ ಮುಚ್ತೀಯಾ? ಮಾಮ್, ನಿಮ್ ಫೋನಲ್ಲಿ ಒಂದ್ ಅಂಕಲ್ ನಂಬರು ಇಲ್ವಲ್ಲ? ಅತ್ತೆ, ಯಾಕೆ ಈ ರಾಮಾಯಣ? ಆ ದೃಷ್ಟಿ ತೆಗೆಸ್ಕೊಂಡ್ರೆ ಆಯ್ತು. ಡಮ್ಮ ಡಮ್ಮ. ದುಷ್ಟಶಕ್ತಿ ಎಲ್ಲ ಹೊರಟೋಗತ್ತೆ ಅಂತ ವಿಚಾರಿಸ್ತಿರೋ ತರ ಇದೆ ತಿಲೋತ್ತಮ್ಮ ಅವರು. ದುಷ್ಟಶಕ್ತಿ ಹೋಗುತ್ತೆ ಅಂದ್ರೆ ಖುಷಿ ಪಡ್ಬೇಕೆ ಹೊರತು ಯಾರಾದ್ರೂ ಬೇಜಾರ್ ಮಾಡ್ಕೋತಾರಾ? ಮತ್ತೆ ನಿಮ್ಮ ಅತ್ತೆ ಯಾಕೆ ಬೇರೆ ತರ ಯೋಚನೆ ಮಾಡ್ತಾರೆ? ಈ ಮಾಯಾವಿ ಹುಡುಗಿ ಜೊತೆ ಹುಷಾರಾಗಿ ಇರಬೇಕು ಅಂತ ಅಖಂಡ ಸ್ವಾಮಿಗಳು ತುಂಬಾ ಸಲ ಹೇಳಿದ್ದಾರೆ. ಎಲ್ರ ಮುಂದೆ ಇವಳು ನನ್ನನ್ನ ಸಿಕ್ಕ ಹಾಕಿಸ್ತಾಳೆ ಅಂತ ಅನಿಸ್ತಿದೆ. ಅದೇನ್ ಮಾ, ಮನೇಲಿರೋ ದುಷ್ಟಶಕ್ತಿಗಳು ಹೊರಗೋಗ್ಬಾರ್ದು ಅನ್ಕೋತಿದ್ದೀರಾ? ಮನೆ ಎಲ್ಲ ಬಾಡಿ ಅಲ್ಲ. ಸರಿಯಾಗಿ ಕೇಳಿದ್ರಿ ದೊಡ್ಡಮ್ಮ. ನಿಜವಾಗ್ಲೂ ಈ ಮನೆ ದುಷ್ಟಶಕ್ತಿ ಇದೆಯಾ? ಏನೋ ವಿಕ್ರಾಂತ್, ಇದ್ಯಾ? ನಾವಿಬ್ಬರೇ ಹೇಳಬೇಕು ಬ್ರೋ. ಅರ್ಥ ಆಗ್ಲಿಲ್ಲ. ನಿನ್ಗೆ ಯಾವತ್ತೂ ಏನೂ ಅರ್ಥ ಆಗಲ್ಲ ಬ್ರೋ. ಹೇಳಿ ಮಾಮ್. ಏನ್ ಹೇಳ್ಬೇಕು ವಿಶಾಲ್? ಯಾಕೆ ದೃಷ್ಟಿ ತೆಗೆಸ್ಕೋತಿಲ್ಲ? ಕುಂಬಳಕಾಯಿನ ಬಲಿ ಕೊಡಕ್ ಬಿಡ್ದೆ ತಪ್ಪಿಸ್ಕೊಂಡು ಹೀಗಿರಕ್ಕೆ ಕಾರಣ ಏನ್ ಹೇಳಿಯತ್ತೆ? ನನ್ಗಿಷ್ಟ ಇಲ್ಲ ಅಂದ್ರು ಹೋಗೋಕ್ ಬಿಡ್ದೆ ಫೋರ್ಸ್ ಮಾಡ್ತಿದ್ದೀರಾ. ಸರಿ, ಕುಂಬಳಕಾಯಿ ದೃಷ್ಟಿ ತೆಗಿರಿ. ತೆಗ್ದು ಯಾರ್ ತಲೆಗ್ ಹೊಡಿತೀರೋ ಹೊಡಿರಿ. ಅಂತ ಯೋಚನೆನಾ ನೀನ್ ಮಾಡ್ತೀಯಮ್ಮ? ಇವ್ರು ಯಾಕೆ ಮಾಡ್ತಾರೆ? ಅಮ್ಮ, ತುಂಬಾ ತಡ ಆಗ್ತಾ ಇದೆ. ರಾಹು ಕಾಲ ಬಂದ್ಬಿಡುತ್ತೆ. ದೃಷ್ಟಿ ತೆಗಿ. ಸರಿ, ಅಲ್ಲಾಡ್ದೆ ಹೀಗೆ ನಿಂತ್ಕೊಳ್ಳಿ. ಅದಕ್ಕೆ ಕರ್ಪೂರ ಹಚ್ಚಿ. ಅಮ್ಮನವ್ರನ್ನ ನೆನ್ಸ್ಕೊನೇನಿ. ಬೇಡ, ದೇವ್ರ ಕಾರ್ಯ ಮಾಡಿದ್ರೆ ನಿಮಗೆ ಕಷ್ಟನಾ ಮಾಮ್? ಶ್ರೀ ಮಾತ್ರೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಿಲ್ಸು ನಿಲ್ಸು, ಬೇಡ, ನಿಲ್ಸು ನಿಲ್ಸು.
ಬೇಡ. ಓಂ ಚಿದಗ್ನಿಕುಂಡ ಸಂಭೂತಾಯೇ ನಮಃ. ಓಂ ಮುಖಚಂದ್ರ ಕಳಂಕಾಯೇ ಮೃಗನಾಭಿ ವಿಶೇಷಕಾಯೇ ನಮಃ. ನಿಲ್ಸು ನಿಲ್ಸು. ಏಯ್ ಏಯ್ ಬೇಡ, ನಿಲ್ಸು. ನಿಲ್ಲಿಸ್ಬೇಡ ಅಮ್ಮ, 3 ಸಲಿ ಆ ಕಡೆ ಈ ಕಡೆ ತಿರುಗ್ಸು. ನಿಲ್ಸು. ಓಂ ಉದ್ಯದ್ ಭಾನು ಸಹಸ್ರ ಆಭಾಯೇ ನಮಃ. ಬೇಡ, ನಾನ್ ದೃಷ್ಟಿ ತೆಗಿಯಕ್ ಹೇಳಿಲ್ಲ. ನನ್ನ ಎದುರುಗಡೆ ಕೂಷ್ಮಂಡನ ತಗೊಂಬರಕ್ ಹೇಳಲಿಲ್ಲ. ನಾನೇನಾಗ್ಬೇಕು ಅಂತ ಹೀಗ್ ಮಾಡ್ತಾ ಇದೀಯಾ? ಮಾಮ್, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಿಲ್ಸು ನಿಲ್ಸು ನಿಲ್ಸು. ಮಾಮ್, ಏನಾಯ್ತು ನಿಮ್ಗೆ? ನಿಲ್ಲಿಸ್ಬೇಡ ಅಮ್ಮ, ತಿರುಗ್ಸು. ಬೇಡ, ನಿಲ್ಸು. ಓಂ ವಿಶ್ವಕಾರೇ ನಮಃ. ಬೇಡ, ನಿಲ್ಸು. ಓಂ ದುರ್ಲಭಾಯೇ ನಮಃ. ಓಂ ದುಷ್ಟ ದೂರಾಯೇ ನಮಃ. ಓಂ ದೋಷ ವರ್ಜಿತಾಯೇ ನಮಃ. ಓಂ ಸರ್ವಶಕ್ತಿಯೇ ನಮಃ. ಏಯ್ ಅಮ್ಮ, ಬೇಡ ಓಂ ಬೇಡ. ದುರ್ಲಭಾಯೇ ನಮಃ. ಬೇಡ, ನಿಲ್ಸು. ಸರ್ವಶಕ್ತಿ ಇರುವಂತ ನನ್ನ ನೀನು ಬಲಿ ತಗೋಬಾರ್ದು. ಏಯ್ ಏನಾಯ್ತು? ಅದೇನತ್ತೆ, ಮಾಡೋದೆಲ್ಲ ಮಾಡ್ಬಿಟ್ಟು ಹಾಗೆ ಕೇಳ್ತಿದ್ದೀರಾ? ನಾನೇನ್ ಮಾಡ್ದೆ? ಹೀಗೆ 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 ಕೈ ತಿರುಗಿಸಿ ಮಿಮಿಕ್ರಿ ಆರ್ಟಿಸ್ಟ್ ತರ ಮಾತಾಡಿ ನಮ್ಗೆಲ್ಲರಿಗೂ ಹೆದರ್ಸಿ ಕುಂಬಳಕಾಯಿನ ಒಡೆದಾಕ್ಬಿಟ್ರಲ್ಲ. ನೋಡಿ ಹೇಗೆಲ್ಲ ಚೆಲ್ಲಪಿಲಿಯಾಗಿ ಬಿದ್ದಿದೆ. ನಾನು ಹೀಗೆಲ್ಲ ಮಾಡದ್ನಾ? ಹೌದು ಮಾಮ್. ಹೇಗ್ ಒಡ್ದು ಹಾಕ್ದೆ? ಬಲಗೈಯಿಂದ. ಈ ಕೈಯಿಂದಾನಾ? ಹೌದು ಮಾಮ್. ಅಯ್ಯೋ, ಎಂತ ಕೆಲ್ಸ ಆಗೋಯ್ತು. ಇಷ್ಟಕ್ಕೂ ಏನಾಯ್ತು? ಯಾಕೆ ಹೀಗ್ ಮಾಡಿದ್ರು ಅತ್ತೆ? ನೀನ್ ಅಣ್ಣಂದಲ್ಲಿ ಎಲ್ಲ ಉತ್ತರಗಳು ಅಡಗಿದೆ ಅಮ್ಮ. ನೈನಿ, ನಿನಗೇನು ಅನುಮಾನ ಇದೆ ಹೇಳು. ಎಲ್ಲಿಗೆ ಹೋಗ್ತಿದ್ಯಾ? ಈ ಕೈಯಲ್ಲಿ ಟವಲು ಸೀರೆ ಇಟ್ಕೊಂಡಿದ್ರೆ ವಾಶ್ರೂಮ್ಗೆ ಹೋಗದೆ ವಾಷಿಂಗ್ಟನ್ಗೆ ಹೋಗ್ತಾರ ಚಿಕ್ಕ ಯಜಮಾನ್ರೆ. ಈ ವ್ಯಂಗ್ಯನ ಬೇಡ ಅನ್ನೋದು. ನೀವ್ ಕೇಳಿದ್ದು ಹಾಗೆ ಇತ್ತು. ಈಗ ತಾನೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ಇನ್ನೂ ಅರ್ಧ ಗಂಟೆನೂ ಆಗಿಲ್ಲ, ಮತ್ತೆ ಸ್ನಾನ ಮಾಡಕ್ ಹೊರಟಿದ್ಯಾ ಅಂದ್ರೆ ಏನನ್ಬೇಕು? ಸೋಪೇನ್ ಕರ್ಗ್ ಹೋಗಲ್ಲ, ಒಂದ್ ಬಕೆಟ್ ನೀರಲ್ಲಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ದಿನಕ್ಕೆ ಎಷ್ಟಲ್ಲಿ ಮಾಡ್ತೀಯಾ ಅಂತ ಕೇಳ್ದೆ ಕಣೆ. ಮನೆಗೆ ಕುಂಬಳಕಾಯಿ ತಗೊಂಡ್ ಬಂದು ಅತ್ತೆಗೆ ದೃಷ್ಟಿ ತೆಗಿಬೇಕು ಅಂತ ನೋಡಿದ್ರಲ್ವಾ, ಅದನ್ನು ಕೂಡ ಅವರು ಒಡ್ದು ಹಾಕಿದ್ರು. ದೃಷ್ಟಿಕಾಯಿ ಒಡ್ದು ಹೋದ್ರೆ ಸ್ನಾನ ಮಾಡ್ಬೇಕು, ನೀವು ಮಾಡಿ. ನದಿಗಾಗಿದ್ರೆ ಬರ್ತಾ ಇದ್ದೆ,
ನೀನದ್ರಲ್ಲಿ ಮುಳುಗಿದ್ಮೇಲೆ ಗಂಗಾರ್ಪಣ ಅನ್ಕೊಂಡು ಕೈ ಮುಗಿತಾ ನಿಂತ್ಕೋತಿದ್ದೆ. ನೀವು ವ್ಯಂಗ್ಯವಾಗಿ ಮಾತಾಡ್ಬೇಡಿ. ದೃಷ್ಟಿ ತೆಗೆದ್ಮೇಲೆ ಸ್ನಾನ ಮಾಡದೇ ಇದ್ರೆ ಒಳ್ಳೇದಲ್ಲ. ಆ ಕುಂಬಳಕಾಯಿಂದ ದೃಷ್ಟಿ ನಮ್ಮ ಮಾಮಿಗೆ ತೆಗಿಯೋ ಬದಲು ನಿನಗೆ ತೆಗಿಬೇಕಿತ್ತು ಕಣೆ. ಯಾಕೆ? ದೃಷ್ಟಿ ಆಗೋಷ್ಟು ಸುಂದರವಾಗಿ ಕಾಣಿಸ್ತಿದ್ದೀನಾ? ನನ್ಗೆ ಯಾರಾದ್ರೂ ದೃಷ್ಟಿ ಹಾಕ್ತಾರೆ ಅಂತನಾ? ನಿನ್ ಮಕ. ನೀನ್ ಚೆನ್ನಾಗಿದೀಯ ಅಂತ ಸುಳ್ಳು ಹೇಳು ಅಂದ್ರೂ ಹೇಳಲ್ಲ ನಾನು. ಮನೆ ಅಂದವಾಗಿದ್ರೆ ಮನೆ ಮುಂದೆ ದೃಷ್ಟಿ ಬೊಂಬೆ ಕಟ್ತಾರಲ್ಲ, ಆದ್ರಷ್ಟು ಚೆನ್ನಾಗೂ ಇಲ್ಲ ನೀನು. ಅನ್ರಿ ಸಮಯ ಬಂದಾಗ ಅಸ್ಲ ಜೊತೆ ಬಡ್ಡಿನೂ ತೀರಿಸ್ಕೋತೀನಿ. ಅಲ್ಲಿವರೆಗೂ ನೀನಿದ್ರೆ ಅಲ್ವಾ? ನಾನೆಲ್ಲಿಗೆ ಹೋಗ್ತೀನಿ? ಕಳಿಸ್ಬಿಡ್ತಾರಲ್ಲ. ಯಾರು, ಯಾಕೆ, ಹೇಗೆ? ನನಗೆ ಗೊತ್ತಿರಂಗೆ ಈ ಮನೇಲಿ ದುಷ್ಟಶಕ್ತಿ ಇದೆ ಅಂತ ಅಂದ್ರೆ ಅದು ನೀನೇ ಕಣೆ. ನಿನಗೆ ಕುಂಬಳಕಾಯಿಂದ ದೃಷ್ಟಿ ತೆಗೆದು ಅದನ್ನ ಒಡೆದಾಕಿದ್ರೆ ಚೆನ್ನಾಗಿರೋದ್ ಕಣೆ. ನೋಡಿ, ಬಾಯ್ ಇದೆ ಅಂತ ಏನೇನೋ ಮಾತಾಡ್ತಿದ್ರೆ ಆಮೇಲೆ ದೂರ ಆಗ್ಬಿಟ್ಲಲ್ಲ ಅಂತ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ನೋಡ್ತೀರಿ. ಥ್ಯಾಂಕ್ಸ್. ಯಾಕೆ? ಕನಿಷ್ಠ ದೂರ ಆಗೋ ಅಂತ ಫೀಲಿಂಗ್ಸ್ನಾದ್ರೂ ನನ್ನಲ್ಲಿ ಹುಟ್ಟೋದಾರ ಮಾಡ್ತಿದೀಯಲ್ಲ ನೀನು. ನನ್ನಿಂದ ಕಷ್ಟ ಆಗ್ತಿದೆ ಅಂತ ನೀವೇ ಬೈದು ಮತ್ತೆ ನೀವೇ ಈ ತರ ಎಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತಾ ಇದ್ದೀರಾ ಚಿಕ್ಕ ಯಜಮಾನ್ರೆ, ಹೇಳಿ? ಇದರಿಂದ ನಿನಗೆ ಎಷ್ಟು ಬುದ್ಧಿ ಇದೆ ಅಂತ ನೀನೇ ಅರ್ಥ ಮಾಡ್ಕೊ. ಅರ್ಥ ಆಯ್ತು. ಏನಾಯ್ತು? ಸ್ನಾನ ಮಾಡಿದ್ರೆ ಮೈ ಗಂಟಿರೋ ಧೂಳ್ ಹೋಗತ್ತೇನೋ, ಆದ್ರೆ ಗಂಡ ಕಟ್ಟಿರೋ ಈ ತಾಳಿ ಹೋಗಲ್ಲ ಅಂತ. ಅದು ನಾನು ಹೋದ್ರೇ ಹೋಗೋದು ಕಣೆ. ಅದನ್ನು ಭಾರ ಅನ್ಕೊಂಡು ನನ್ನ ಪ್ರಾಣನೇ ತೆಗೆದ್ಬಿಡ್ತೀಯ ಅನ್ಸುತ್ತೆ ಆಮೇಲೆ ನೀನು. ಛೈ, ಇದು ಒಂದು ಜನ್ಮ. ಇಂಥವಳನ್ನ ಕಟ್ಕೊಂಡು ಒದ್ದಾಡಬೇಕು. ಆಹಾ, ಆಸ್ತಿ ಇಲ್ಲ ಅಂದ್ರು ಅರ್ಧ ಗಂಟೆಗೊಂದ್ಸಲ ಸೀರೆ ಚೇಂಜ್ ಮಾಡೋ ಅದೃಷ್ಟ ನಿನಗೆ ಇರೋದು ಸುಮನ. ನನ್ನ ಹತ್ರ ಸೀರೆ ಇದೆ ಅಂತ ಉಡ್ಲಿಲ್ಲ ಅಕ್ಕ, ಸಿಟ್ ಬಂತು ಅಂತ ಉಟ್ಕೊಂಡೆ. ಯಾಕೆ? ಏನಾಯ್ತು ಸುಮನ? ಆ ದೃಷ್ಟಿ ಕುಂಬಳಕಾಯಿನ ಒಡೆದು ಹಾಕಿ ಈ ಮನೇಲಿ ರಾಧಾ ಅಂತ ಮಾಡಿದ್ರಲ್ಲ. ಮಾಮ್ ಮಾಡಿದ ಕೆಲ್ಸಕ್ಕೆ ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ದೆ ಸುಮನ? ದುಷ್ಟಶಕ್ತಿ ಮನೆಯಿಂದ ಹೋಯ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ ತಮ್ಮನ್ ಮೇಲೆ ಯಾವ್ದೋ ಗಾಳಿ ಬಂದು ಒಕ್ಕರ್ಸ್ಕೊಂಡಿದೆ ಅನ್ಸತ್ತೆ. ನಿಜಾನೇ, ಗಂಡು ದೆವ್ವ ಸೇರ್ಕೊಂಡಿರ್ಬೇಕೇನೋ. ದೆವ್ವನ? ಯಾಕೆ ಹಾಗಂತ್ಯಾಕ? ನೀವು ನೋಡಿದ್ರಿ ಅಲ್ವಾ ಅತ್ತೆ ಮೇಲ್ ವಾಯ್ಸಲ್ಲಿ ಅದ್ ಹೇಗೆ ಕಿರ್ಚ್ಕೊಂಡ್ರು ಅಂತ. ಒಂದೊಂದ್ಸಲ ಗಂಟ್ಲು ಕೂತ್ಕೊಂಡು ವಾಯ್ಸ್ ಆ ರೀತಿ ಬರುತ್ತೆ. ಅದೆಲ್ಲ ಇಲ್ಲ ವಿಶಾಲ್ ಅವ್ರೆ. ನಿಮ್ ನಾದ್ನಿ ಸುಮನ ಕೂಡ ಒಂದ್ ಕಾಲದಲ್ಲಿ ಅದೇ ತರ ಮಾತಾಡಿ ನಮ್ಮನ್ನೆಲ್ಲ ಹೆದರ್ಸಿದ್ದು ಮರ್ತೋಗ್ಬಿಟ್ಯಾ? ನನಗ್ ನೆನ್ಪಿಲ್ಲ. ನಮಗ್ ನೆನ್ಪಿದೆ. ಉಲೂಚಿ ಹುಟ್ಟಕ್ ಮುಂಚೆ ನೀನ್ ಹಾಗೆ ನಡ್ಕೊಂಡಿದ್ದೆ. ಮಗು ಹುಟ್ಟಿದ್ಮೇಲೆ ನಾರ್ಮಲ್ ಆದೆ. ಅಂದ್ರೆ ಈಗ ತಿಲೋತ್ತಮ ಅತ್ತೆ ಕೂಡ ಮಗುನೇ ಇರ್ತಾರಾ? ಅದಕ್ಕೆ ವಾಟ್ ಆರ್ ಯು ಟಾಕಿಂಗ್? ಕೇಳ್ದೆ. ಅಕ್ಕ, ನಿನ್ ಹುಚ್ಚತನದಿಂದ ನಮ್ಗೂ ಹುಚ್ಚಿಡಿಸ್ತಿದ್ಯಾ? ಈ ವಯಸ್ಸಲ್ಲಿ ಯಾರಾದ್ರೂ ತಾಯಿ ಆಗ್ತಾರಾ? ಮೊನ್ನೆ 10 ದಿವಸ ಕಳೀತು, ಇನ್ನೊಂದು 20 ದಿವಸ ಕಳೆದ್ರೆ 1 ತಿಂಗಳಾಗುತ್ತೆ. ಅದಕ್ಕೆ ಸ್ವಲ್ಪ ಸುಮ್ಮನಿರಿ. ಇಷ್ಟಕ್ಕೂ ಮಾಮ್ ವಾಯ್ಸ್ ಆ ರೀತಿ ಹೇಗೆ ಬದಲಾಯಿತು ಅನ್ನೋದೇ ಅಲ್ವಾ ನಿಮ್ ಡೌಟ್? ಹೌದು. ಒಂದ್ಸರ್ತಿ ಭೂತ ವೈದ್ಯರೇನಾದ್ರೂ ಇದ್ರೆ ಕರೆಸ್ಬಿಟ್ಟು 1-2 ಚಾವಟಿ ಏಟ್ ಹೊಡ್ಸೋದು ಒಳ್ಳೇದೇನೋ ಅಂತ ಯೋಚ್ ನೋಡಿ. ಅಕ್ಕ, ಹಾಗೆಲ್ಲ ಮಾಡ್ಬಾರ್ದು. ಇಷ್ಟಕ್ಕೂ ಈ ಮನೆಗೆ ದೆವ್ವ ಬರಕ್ ಸಾಧ್ಯನೇ ಇಲ್ಲ. ಆತ್ಮ ಬೇರೆ ದೆವ್ವ ಬೇರೆನಾ? ನಮ್ಮಲ್ಲಿರೋದು ನಾವು ಹೋದ್ಮೇಲೂ ಕೂಡ ನಮ್ಮವ್ರಿಗೋಸ್ಕರ ಯೋಚನೆ ಮಾಡೋದೆ ಆತ್ಮ. ದೆವ್ವ ಅಂದ್ರೆ ಭಯ. ನಾವು ಹೆದರ್ಸೋದು, ನಾವು ಹೆದರ್ಕೊಳ್ಳೋದು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚೆನ್ನಾಗಿ ಹೇಳ್ದೆ ವಿಶಾಲ್. ಬಾವಾ, ನಾಳೆ ನಿಮ್ ಸ್ವಂತ ತಾಯಿ ಶ್ರಾದ್ದ ಮಾಡ್ತಾ ಇದ್ದೀರೋ ಇಲ್ವೋ ಅದನ್ ಹೇಳಿ. ನಾನು ಬೇಡ ಅಂತ ಹೇಳಿದೆ. ತಿಲೋತ್ತಮ ಅತ್ತೆ ಶ್ರಾದ್ದ ಮಾಡೋಣ ಅಂತಿದ್ದಾರೆ.
ಅವ್ರಿರೋರ್ ಮೇಲ್ ಪ್ರೀತಿ ತೋರ್ಸಲ್ಲ ಆದ್ರೆ ಇಲ್ದೇ ಇರೋರ್ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಿರ್ತಾರ ಅವರು. ಟೈಮ್ ಹತ್ರ ಬರ್ತಿದ್ಯಲ್ವಾ? ನೈನಿ, ಅದೇ ಯಜಮಾನ್ರೆ, ನಾಳೆನೇ ಶ್ರಾದ್ದ ಮಾಡ್ಬೇಕಲ್ವಾ? ಏರ್ಪಾಟ್ ಮಾಡಕ್ಕೆ ಜಾಸ್ತಿ ಟೈಮ್ ಇಲ್ಲ ಅಂತಿದ್ದೀನಿ. ಅಕ್ಕ, ಏನಾದ್ರೂ ಇದ್ರೆ ಮನ್ಸಲ್ಲೇ ಇಟ್ಕೋಬೇಡ, ಓಪನ್ ಆಗಿ ಹೇಳು. ಏನೂ ಇಲ್ಲ, ನೀನು ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ. ಅಷ್ಟಕ್ಕೂ ಅತ್ತೆ ಮತ್ ನನ್ ಗಂಡ ಕಾಣಿಸ್ತಿಲ್ವಲ್ಲ, ಎಲ್ಲೋಗಿದ್ದಾರೆ? ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ. ಸ್ವಾಮಿ, ನಮ್ಮ ಮಾಮ್ಗೆ ಗ್ಲಾಮರ್ ಬಂದಿದೆ ಅಲ್ವಾ, ದೃಷ್ಟಿ ಆಗುತ್ತೆ ಅಂತ ನೈನಿ ಕುಂಬಳಕಾಯಲ್ಲಿ ದೃಷ್ಟಿ ತೆಗೆಯೋದಕ್ಕೆ ಹೋದ್ರೆ ಅದನ್ನ ಚೂರ್ ಚೂರಾಗಿ ಒಡೆದಾಕ್ಬಿಟ್ರು. ನಮ್ಮ ಮಾಮೆ ಕುಷ್ಮಾಂಡಂ. ಅದೆರಡು ಒಂದೇ ಅಲ್ವಾ? ಫಲ ಬೇರೆ ಕಣೋ ವಲ್ಲಭ. ಗಂಟೆ ಅಮ್ಮ, ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ನಾನ್ ಬಂದಿದ್ದು ನಿಮ್ಮಮ್ಮನ್ಗೋಸ್ಕರ. ವಿಶಾಲಾಕ್ಷಿ ನನ್ನೊಳಗೆ ದುಷ್ಟಶಕ್ತಿ ಇದೆ ಅಂತ ಎಲ್ರೂ ಮುಂದೆ ಬಹಿರಂಗ ಪಡಿಸಿದ್ಲು. ದೈವಶಕ್ತಿ ಇರೋ ಕಡೆ ಹೋಗ್ಬಾರ್ದು ಅಂತ ಅಖಂಡ ಸ್ವಾಮಿ ಹೇಳಿದ್ರಲ್ವಾ ತಿಲೋತ್ತಮ? ಹೇಳಿದ್ರು. ಮತ್ಯಾಕೆ ನೀನ್ ಎದುರುಗ್ ಹೋದೆ? ನಮ್ಮ ಮಾಮು ಏನು ಮಾಡಿಲ್ಲ. ಆ ಮಾಯಾವಿ ಹುಡುಗಿನೇ ಕುಂಬಳಕಾಯಿ ತಗೊಂಡ್ ಬಂದು ದೃಷ್ಟಿ ತೆಗಿತೀನಿ ಅಂತ ಹೇಳಿದ್ಲು. ಅದಕ್ಕೆ ಮಾಮು ಇದ್ ನನ್ಗಿಷ್ಟ ಆಗಲ್ಲ ಅಂತ ಹೊರಗಡೆ ಹೊಟ್ಟೋದ್ರು. ಅವಾಗ ಕುಂಬಳಕಾಯಿ ಹಿಂದೆನೆ ಹೋಯ್ತು. ಕಾಯಿ ಉರುಳಿತು ಅಂತಂದ್ರೆ ನಿನ್ನ ತಾಯಿಯ ಭೌತಿಕ ದೇಹವನ್ನ ಉರುಳಿಸುವಂತಹ ಪ್ರಯತ್ನ ನಡೀತಾ ಇದೆ ವಲ್ಲಭ. ಭೌತಿಕ ದೇಹನ ಅದೆಲ್ ಸಿಗತ್ತೆ ಮಾಮ್? ಇಡಿಯಟ್, ನನ್ನನ್ನ ಸಾಯಿಸಿ ನನ್ ಡೆಡ್ ಬಾಡಿನ ಹೂತ್ ಹಾಕೋಣ ಅನ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಕಣೋ. ಓ ಮೈ ಗಾಡ್. ನೀನು ಭಯ ಪಡ್ಬೇಕಿಲ್ಲ, ನಿಮ್ಮಮ್ಮನ್ನ ಹೆದರ್ಸೋದನ್ನ ಹಿಡಿಬೇಕು ಕಣೋ ನಾವು. ಮತ್ತೆ ಮಾಮ್ಗೆ ನೈನಿ ಜಲ ಕೊಡ್ಬೇಕು ಅಂತ ಅನ್ಕೋತಿದ್ದಾಳಲ್ಲ. ಜೀವಂತವಾಗಿರೋರು ತಿಲೋತ್ತಮ ಪ್ರಾಣನ ತೆಗೆಯಲ್ಲ ಕಣೋ. ಜೀವ ಕಳ್ಕೊಂಡಿರೋರೆ ಮರಣ ಯುದ್ಧದಲ್ಲಿ ಸೋಲಿಸ್ತಾರೆ. ಅಂದ್ರೆ ಗಾಯತ್ರಕ್ಕನೆ ನನ್ನ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಕಣೋ. ಚಿಕ್ಕ ಮಗು ಆಗಿ ಪುನರ್ಜನ್ಮ ಪಡೆದು ಅವ್ರೆಲ್ಲಿದಾರೋ ಏನೋ. ಪಾಪ ತಿನ್ನೋಕೆ ಅನ್ನನಾದ್ರೂ ಸಿಕ್ತಿದ್ಯೋ ಇಲ್ವೋ. ಮೂರ್ಖವಲ್ಲಭ. ಗಾಯತ್ರಿ ದೇವಿ ತನ್ನ ಹೋದ ಜನ್ಮದಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನಪೂರ್ಣೆಯಾಗಿ ಅನ್ನ ಹಾಕಿದಾಳೆ ಕಣೋ. 7 ಜನ್ಮ ಮುಗಿದ್ರೂ ಕೂಡ ಆ ತಾಯಿಗೆ ಹಸಿವಿನ ಅಭಾವ ಇರೋದಿಲ್ಲ. ಆ ತಾಯಿ ನಮ್ಮ ಮಾಮ್ನ ಸಾಯಿಸೋದಕ್ ಬಂದು ನುಂಗಿ ಹಸುವನ್ ತೀರ್ಸ್ಕೋತಾರ? ಸಿಂಪಲ್ ಆಗಿ ಹೇಳ್ತಾ ಇದ್ದೀರಾ, ತಡೆಯಕ್ಕಾಗಲ್ವಾ ನೀವು? ತಡಿಬೇಕು ಅಂದ್ರೆ ಗಾಯತ್ರಿ ದೇವಿ ಆತ್ಮ ಎದುರಾಗ್ಬೇಕು ಕಣೋ ಅಯೋಗ್ಯ. ಪುನರ್ಜನ್ಮ ಎತ್ತಿರೋ ಮಗುನೇ ಸಿಗ್ತಾ ಇಲ್ಲ ಅಂತಂದ್ರೆ ದೊಡ್ಡಮ್ಮನ ಆತ್ಮ ಹಿಡಿಯೋದಕ್ ನೋಡ್ತಾ ಇದ್ದೀರಾ? ಹೋದ್ಸಲ ಬಂದಾಗ ಏನ್ ನಡೀತು ಅಂತ ಗೊತ್ತಲ್ವಾ? ನನ್ಗಾಗಿರೋ ಅವಮಾನಕ್ಕೆ ಸೇಡ್ ತೀರ್ಸ್ಕೋಬೇಕು ಅಂತಾನೆ ನಾಳೆ ಗಾಯತ್ರಿ ದೇವಿ ಶ್ರಾದ್ದ ನಡಿಬೇಕು ಅಂತ ಹೇಳಿದ್ದು. ಗಾಯತ್ರಕ್ಕನ ಆತ್ಮ ನಾಳೆ ಬರುತ್ತಾ? ಕರೆಸ್ಬೇಕು. ಫೋನ್ ನಂಬರ್ ಇದ್ರೆ ಕೊಡಿ, ಬರೋದಕ್ಕೆ ಹೇಳ್ತೀನಿ. ಅಪಹಾಸ್ಯ ಬೇಡ, ಪರಿಹಾರ ಹುಡುಕು. ಏನ್ ಮಾಡು ಅಂತೀರಾ ಸ್ವಾಮಿ? ಮಾಡಬಾರ್ದನ್ನ ಮಾಡಬೇಕು, ಆಗ ಗಾಯತ್ರಿ ದೇವಿ ಬರಬೇಕು. ಅಂದ್ರೆ ಹೇಗೆ? ಆಕೆ ಚಿತ್ರಕ್ಕೆ ಹಾರ ಹಾಕಿ ಕುಂಕುಮ ಇಡಿ. ಎಲ್ಲದಕ್ಕಿಂತ ಮೊದಲು ಅವಳಿಗೆ ಪಿಂಡ ಇಡಿ.
ದೊಡ್ಡಮ್ಮ ಬರ್ತಾರಾ? ಖಂಡಿತ ಬರ್ತಾಳೆ ಕಣೋ. ಬರ್ಲಿ, ಅಕ್ಕನ್ ಲೆಕ್ಕ ಚುಕ್ತ ಮಾಡ್ತೀನಿ. ಆ